वासिनी लक्ष्मी श्री सौभाग्यवर प्रदायिनी श्रीहरिय हृत्कमल निवासिनी ललित लावण्य नित्य सत्य भव्य स्वरूपिणी सर्वभक्तनाम दोषदत्त कष्ट नष्ट निवारिणी सकल ऐश्वर्य मंगल शीघ्रवर प्रसादिनी निಟ್ಟರಹಳ್ಳಿ ತಿರುವಲ್ಲಿ ಸುವಿಹಾರಿಣಿ ಪ್ರಸನ್ನಳಾಗಿ ರಕ್ಷಿಸು 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 ಮಾಂ ಪಾಲಿಸು 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 ಹನವರತ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ತುಳಸಿ ಹಬ್ಬ. ಸೊ ಹಾಗಾಗಿ ನಾನು ಕೂಡ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಮಾಡಬೇಕು. ಸಂಜೆ 6:45 8:45 ತನಕ ತುಂಬ ಒಳ್ಳೆಯ ಸಮಯ ಪೂಜೆ ಮಾಡೋದಕ್ಕೆ. ಹಾಗಾಗಿ ಮನೆಯನ್ನೆಲ್ಲ ಒರೆಸಿ ಸಾರಿಸಿ ಗುಡಿಸಿ ಹಾಗೂ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾದೆ. ತುಳಸಿ ಕಟ್ಟೆಯನ್ನು ಕೂಡ ಎಲ್ಲ ನೀಟಾಗಿ ತೊಳೆದು ಅದಕ್ಕೆ ನಮ್ಮ ಯಜಮಾನರು ನೆಲ್ಲಿ ಗಿಡ ಮತ್ತು ನೆಲ್ಲಿ ಕೊಂಬೆ ಮತ್ತು ನೆಲ್ಲಿಕಾಯಿಗಳನ್ನು ಕಿತ್ಕೊಬಂದು ಕೊಟ್ಟರು. ನೆಲ್ಲಿಕಾಯಿ ದೀಪ ಹಚ್ಚೋದು ಹಾಗೂ ನೆಲ್ಲಿಕಾಯಿ ಕೊಂಬೆ ಇಟ್ಟು ತುಳಸಿ ಗಿಡಕ್ಕೆ ಪೂಜೆ ಮಾಡೋದು ಇವತ್ತಿನ ವಿಶೇಷ, ತುಂಬಾ ವಿಶೇಷವಾದದ್ದು. ಈ ಒಂದು ಪೂಜೆ ಮಾಡೋದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ಒಂದು ಭಾವನೆ. ನಾನು ಕೂಡ ದೇವರಿಗೆ ಎಲ್ಲ ಇಟ್ಟು ನೈವೇದ್ಯಗಳನ್ನಿಟ್ಟು ಹಾಲು ಸಕ್ಕರೆ ಮತ್ತು ಕಡಲೆಪಪ್ಪು ಸಕ್ಕರೆ ಹಾಗೆಯೇ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಅಕ್ಷತೆ ಇದನ್ನೆಲ್ಲ ಇಟ್ಟು ದೇವರಿಗೆ 16 ದೀಪಗಳನ್ನು ನೆಲ್ಲಿಕಾಯಿ ದೀಪಗಳನ್ನು ಹಚ್ಚಿ ನಮಸ್ಕರಿಸಿದೆನು. ಹಾಗೂ ಲಕ್ಷ್ಮೀ ದೀಪ ಅಂತ ಬರುತ್ತಲ್ವ, ಅದು ಕೂಡ ಇಟ್ಟು ಬೆಳಗಿದೆ. ಮತ್ತು ಕೊನೆಯದಾಗಿ ಕರ್ಪೂರವನ್ನು ಹಚ್ಚಿ ನಮ್ಮ ಇಷ್ಟಾರ್ಥಗಳನ್ನು ದೇವರ ಮುಂದೆ ಸಲ್ಲಿಸಿದೆವು. ಹಾಗೆಯೇ ದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ನಮ್ಮ ಕುಟುಂಬದ ಮೇಲಿರಲಿ ಎಂದು ಕೈ ಮುಗಿದು ದೇವರಿಗೆ ಪ್ರಾರ್ಥಿಸಿದೆವು. ಈ ಒಂದು ತುಳಸಿ ಹಬ್ಬದ ದಿನ ತುಂಬಾ ಶ್ರೇಷ್ಠವಾದದ್ದು. ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಈ ಒಂದು ತುಳಸಿ ಹಬ್ಬ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಪ್ರತಿಯೊಬ್ಬರು ಮಾಡ್ತಕ್ಕಂತಹ ಒಂದು ಪೂಜೆ ಇದಾಗಿರುತ್ತದೆ. ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಇದ್ದರೂ ಕೂಡ ಅದು ದೂರ ಆಗುತ್ತದೆ. ಮನೆಯಲ್ಲಿ ದೀಪ ಬೆಳಗೋದರ ಮುಖ್ಯ ಒಂದು ಉದ್ದೇಶನೇ ನೆಗೆಟಿವಿಟಿ ದೂರ ಆಗಲಿ ಅಂತ. ತುಂಬಾ ನಾವು ಚೆನ್ನಾಗಿ ಹಬ್ಬವನ್ನು ಮಾಡಿದ್ವು, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಭಾಗ್ಯಲಕ್ಷ್ಮಿ ಬ್ಯೂಟಿ ಝೋನ್. ಕೀಪಿಂಗ್ ವಾಚ್ ಮೋರ್ ವಿಡಿಯೋಸ್.